ಈ ವಿಡಿಯೋದಲ್ಲಿ ನಾನು ನಾಲ್ಕನೇ ತರಗತಿ ಗಣಿತ ಅಧ್ಯಾಯ 6 ಭಾಗಾಕಾರ ಅಭ್ಯಾಸ 6.2 ಚರ್ಚಿಸಲಿದ್ದೇನೆ. ಮತ್ತು ಈ ಅಭ್ಯಾಸವನ್ನು ಬಿಡಿಸಲು ಬೇಕಾಗುವ ಪೂರ್ವ ಮಾಹಿತಿಯನ್ನ ಚರ್ಚಿಸಲಿದ್ದೇನೆ. ಈ ಮಾಹಿತಿಯನ್ನ ನೋಡಿ. ಗುಣಾಕಾರಕ್ಕೂ ಭಾಗಾಕಾರಕ್ಕೂ ಇರುವ ಸಂಬಂಧಗಳನ್ನ ಹೋಲಿಸಲು ಸಾಧ್ಯವೇ? ಊಹಿಸು. ಗುಣಾಕಾರ ಮತ್ತು ಭಾಗಾಕಾರ ಇವುಗಳ ನಡುವಿನ ಸಂಬಂಧ ನಿನಗೆ ಗೊತ್ತೇ? ಹೌದು. ಇಲ್ಲಿ ಹೇಳ್ತಾಳ, ಈ ಪಾಪು ಹೇಳತ್ ನೋಡಿ. ಗುಣಾಕಾರ ಒಂದೇ ಸಂಖ್ಯೆಯ ಪುನರಾವರ್ತಿತ ಸಂಕಲನವಾಗಿದೆ. ಹಿಂದಿನ ವಿಡಿಯೋದೊಳಗೆ ಹೇಳಿದ್ ನಾನು, ಗುಣಾಕಾರ ಅಂದ್ರ ಪುನರಾವರ್ತಿತ ಸಂಕಲನ ಅಂತ. ಈ ಗುಣಾಕಾರ ಪಾಠವನ್ನ ಮಾಡಬೇಕಾದ್ರೆ ಇದನ್ನ ಹೇಳೈತೀರ. ಆ ಪಾಠ ನೀವು ನೋಡಿಲ್ಲ ಅಂತಂದ್ರ ಹಿಂದಿನ ವಿಡಿಯೋದಲ್ಲಿ ಗುಣಾಕಾರ ಎಂಬ ಅಧ್ಯಾಯ ಇದೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಭಾಗಾಕಾರ ಮೊದಲನೇ ವಿಡಿಯೋದಲ್ಲಿ ಹೇಳೈತಿ. ಭಾಗಾಕಾರ ಒಂದೇ ಸಂಖ್ಯೆಯ ಪುನರಾವರ್ತಿತ ವ್ಯವಕಲನ ಅಥವಾ ಕಳೆಯುವುದು ಅಂತ ಹೇಳಿತ್ತು. ಸರಿನಾ? ಸರಿ ಇದೆ. ಅಂದ್ರ ಗುಣಾಕಾರ ಅಂದ್ರ ಸಂಕಲನ, ಗುಣಾಕಾರ ಅಂದ್ರ ಪುನರಾವರ್ತಿತ ಸಂಕಲನ. ಭಾಗಾಕಾರ ಅಂದ್ರ ಪುನರಾವರ್ತಿತ ವ್ಯವಕಲನ, ಕಳೆಯುವುದು, ವ್ಯವಕಲನ. ಗುಣಾಕಾರ ಭಾಗಾಕಾರ ಪುನರಾವರ್ತಿತ ಸಂಕಲನ, ಪುನರಾವರ್ತಿತ ವ್ಯವಕಲನ. ಇದು ಗೊತ್ತಿರಬೇಕು. ಗುಣಾಕಾರಕ್ಕೂ ಭಾಗಾಕಾರಕ್ಕೂ ಇರುವ ಸಂಬಂಧ ನೋಡ್ರಿಲೆ. ಇಲ್ಲೊಂದು ಬಾಕ್ಸ್ ಐತಿ. ಆ ಬಾಕ್ಸ್ ನೊಳಗ ನಕ್ಷತ್ರಗಳನ್ನು ಕೊಟ್ರ. 1 2 3 4 5 ಅಡ್ಡ ಸಾಲಿನಲ್ಲಿ, ಒಂದು ಸಾಲಿನಲ್ಲಿ 5 ನಕ್ಷತ್ರಗಳದವು ಅಂತ. ಎಷ್ಟು ಅಡ್ಡ ಸಾಲು ಅದಾವ ನೋಡ್ರಿ? 1 2 3 4 ಅಡ್ಡ ಸಾಲುಗಳದವು. ಅಂದ್ರ ಗುಣಾಕಾರ ನಿಯಮದಂತೆ 4 ಅಡ್ಡ ಸಾಲಿನಲ್ಲಿ, ಒಂದು ಅಡ್ಡ ಸಾಲಿನಲ್ಲಿ 5 ಅಂತ 4 ಅಡ್ಡ ಸಾಲಿನಲ್ಲಿ ಎಷ್ಟು ಅದಕ್ಕವು? 20. 20 ಭಾಗಾಕಾರ 4 ಅಡ್ಡ ಸಾಲುಗಳದವು ನೋಡ್ರಿ. 20ರ 4ರ ಎಷ್ಟು ಗುಂಪು ಮಾಡಬಹುದು ಅಂದ್ರ 5ರಂತೆ 0 0. ಇದನ್ನ ಹೆಂಗ್ ಬರಿತೀವಿ ಅಂದ್ರ 20 ಭಾಗಾಕಾರ 4ನ್ನ ಮಾಡಿದಾಗ ನಮ್ಗೆ ಎಷ್ಟು ಸಿಗುತ್ತ? 5. ಇದು ಈ ನಿಯಮ. ಸರಿನಾ? ಅಂದ್ರ ಗುಣಾಕಾರ ಮತ್ತು ಭಾಗಾಕಾರ ಎರಡು. ಗುಣಾಕಾರ ಹೆಂಗ್ ಬರಿತೀವಿ? 4ರ ಎಷ್ಟು ಗುಂಪದವು? 5 ಗುಂಪು. 4 ಸಾಲುಗಳದವು, 4 ಅಡ್ಡ ಸಾಲುಗಳದವು. ಪ್ರತಿ ಸಾಲಿನಲ್ಲಿ 5 ನಕ್ಷತ್ರಗಳದವು. ಒಟ್ಟು ಎಷ್ಟಾಯ್ತು? 20. ಇದು ಗುಣಾಕಾರ. ಭಾಗಾಕಾರದೊಳಗ ಈ ರೀತಿ ಬರಿತೀವಿ. ಇದು ಭಾಗಾಕಾರ. ಭಾಗಾಕಾರ ಗುಣಾಕಾರಕ್ಕೂ ಇರುವ ಸಂಬಂಧ ಐತಿ ಈಗ ನೋಡ್ರಿ. ಇಲ್ಲಿ ಎಷ್ಟು ಅಡ್ಡ ಸಾಲುಗಳದ ನೋಡ್ರಿ? 1 2 3 4 5. ಪ್ರತಿ ಸಾಲಿನಲ್ಲಿ ಎಷ್ಟು ನಕ್ಷತ್ರಗಳದವು? 1 2 3 4 ನೋಡ್ರಿ. ಇವಾಗ ಸಾಲುಗಳ ಸಂಖ್ಯೆ ಜಾಸ್ತಿ ಆಯ್ತು. 20 ಭಾಗಾಕಾರ 5 ಅಂದ್ರ 4. 20ನ್ನ 5 ಅಡ್ಡ ಸಾಲುಗಳಲ್ಲಿ ಬರೆದಾಗ ಪ್ರತಿ ಸಾಲಿನಲ್ಲಿ ಎಷ್ಟು ನಕ್ಷತ್ರಗಳು ಬರ್ತಾವ ಅಂದ್ರ 4 ಅಂತ. ಇಲ್ಲಿ ನೋಡ್ರಿ, ಇದನ್ನ ನಾವು ಗುಣಾಕಾರದೊಳಗೆ ಹೆಂಗ್ ಬರಿತೀವಿ? 5 ಸಾಲುಗಳು, ಪ್ರತಿ ಸಾಲಿನಲ್ಲಿ 4 ನಕ್ಷತ್ರಗಳದವು. ಒಟ್ಟು ಎಷ್ಟು? 20. ಇದು ಗುಣಾಕಾರ ನಿಜಾಂಶ. ಭಾಗಾಕಾರದೊಳಗ 20 ಎಷ್ಟು ಸಾಲುಗಳು? 5.
ಪ್ರತಿ ಸಾಲಿನಲ್ಲಿ 4 ನಕ್ಷತ್ರಗಳು. ಇದು ಭಾಗಾಕಾರ, ಇದು ಗುಣಾಕಾರ, ಇದು ಭಾಗಾಕಾರ. ಸೂಚನೆ: ಗುಣಾಕಾರದಲ್ಲಿ ನಾವು 2 ಸಂಖ್ಯೆಗಳ ಗುಣಲಬ್ಧವನ್ನ ಕಂಡುಹಿಡಿಯುತ್ತೇವೆ. ಹೌದು. ಭಾಗಾಕಾರದಲ್ಲಿ ನಾವು 2 ಸಂಖ್ಯೆಗಳ ಗುಣಲಬ್ಧ ಮತ್ತು ಒಂದು ಸಂಖ್ಯೆಯು ಗೊತ್ತಿದ್ದರೆ ಎರಡನೇ ಸಂಖ್ಯೆಯನ್ನ ಕಂಡುಹಿಡಿಯುತ್ತೇವೆ. ಒಂದು ಸಂಖ್ಯೆ ಗೊತ್ತಿದ್ರೆ ಎರಡನೇ ಸಂಖ್ಯೆಯನ್ನ ಕಂಡುಹಿಡಿತೇವೆ. ನೋಡ್ರಿ, ಭಾಗಾಕಾರದ ನಿಜಾಂಶವನ್ನ ಕಂಡುಹಿಡಿ. 6 ಎಂಟ್ಲೆ ಎಷ್ಟು ಅಂತಂದ್ರ 48. ಈಗ ನಿಜಾಂಶ 48 ಐತಿ. ಒಂದು ಸಂಖ್ಯೆ ಗೊತ್ತೈತಿ ನನಗೆ ಇಲ್ಲಿ 6 ಅಂತಂದು, ಇನ್ನೊಂದ್ ಸಂಖ್ಯೆ ಎಷ್ಟು ಬರುತ್ತ? 8 ಬರುತ್ತ. ಅಥವಾ ಒಂದ್ ಸಂಖ್ಯೆನ 8 ತಗೊಂಡಾಗ ಇನ್ನೊಂದ್ ಸಂಖ್ಯೆ ಎಷ್ಟು ಬರುತ್ತ? 48 ಭಾಗಾಕಾರ 8 ಮಾಡಿದ್ರ 6 ಬರುತ್ತ. ಇದು ಭಾಗಾಕಾರ ನಿಜಾಂಶ. ಉದಾಹರಣೆ ನೋಡ್ರಿ, 8 5 40. 40ನ್ನ 8ರಿಂದ ಭಾಗಿಸಿದಾಗ 5 ಬರುತ್ತ. 40ನ್ನ 5ರಿಂದ ಭಾಗಿಸಿದಾಗ 8 ಬರುತ್ತ. ಈಗ 7 3 21. ಇದೆಷ್ಟು ಚೆನ್ನಾಗೈತಿ ನೋಡ್ರಿ. ಈಗ 21ನ್ನ 7ರಿಂದ ಭಾಗಿಸಿದಾಗ ಎಷ್ಟು ಬರುತ್ತೆ ನನಗ? 21ನ್ನ 7ರಿಂದ ಭಾಗಿಸಿದಾಗ 3 ಬರುತ್ತ. 21ನ್ನ ಈಗ 3ರಿಂದ ಭಾಗಿಸಿದಾಗ ಎಷ್ಟು ಬರುತ್ತೆ ಉತ್ತರ? 7 ಬರುತ್ತೆ. 6 9 54. ನೋಡ್ರಿ, 54ನ್ನ 6ರಿಂದ ಭಾಗಿಸಿದಾಗ ಎಷ್ಟು ಬರುತ್ತ? 9 ಬರುತ್ತ. 54ನ್ನ 9ರಿಂದ ಭಾಗಿಸಿದಾಗ 6 ಬರುತ್ತ. 9 6 54. ಈ ತರ 5 4 20. ಇಲ್ಲಿ ನೋಡ್ರಿ, 20ನ್ನ ಮೊದಲನೇ ಸಂಖ್ಯೆ ತಗೋರಿ. 20ನ್ನ 5ರಿಂದ ಭಾಗಿಸಿದಾಗ 4 ಬರುತ್ತ. 20ನ್ನ 4ರಿಂದ ಭಾಗಿಸಿದಾಗ 5 ಬರುತ್ತ. 8 9 72. 72ನ್ನ ಮೊದಲನೇ ಸಂಖ್ಯೆ ಏನೈತಿ? 8. 8ರಿಂದ ಭಾಗಿಸಿದಾಗ 9 ಬರುತ್ತ. 72ನ್ನ 9ರಿಂದ ಭಾಗಿಸಿದಾಗ 8 ಬರುತ್ತ. ಇನ್ನ 3 6 18. 18ನ್ನ 3ರಿಂದ ಭಾಗಿಸಿದಾಗ 6 ಬರುತ್ತ. 18ನ್ನ 6ರಿಂದ ಭಾಗಿಸಿದಾಗ 3 ಬರುತ್ತ. ಒಂದು ಅಂಕೆಯ ಸಂಖ್ಯೆಯಿಂದ ನಿಶ್ಶೇಷವಾಗಿ ಭಾಗಿಸುವುದು. ನಿಶ್ಶೇಷವಾಗಿ ಅಂದ್ರ ಶೇಷ 0 ಬರುವಂತೆ. ಶೇಷ 0 ಇತ್ತಂದ್ರ ಅದಕ್ಕೆ ನಿಶ್ಶೇಷ ಅಂತ ಹೇಳ್ತಾರೆ. ಅಂದ್ರ ನೋಡ್ರಿ, ಇಲ್ಲೇ ಭಾಜ್ಯ ಇದು ಭಾಜ್ಯ ಆಗಿರುತ್ತ. ಭಾಜಕ, ಭಾಗಲಬ್ಧ, ಇಲ್ಲಿರುತ್ತ. ಕಡೆಗೆ ಉಳಿಯೋದು ಶೇಷ. ಶೇಷ 0 ಬಂದಿದ್ರ ನಿಶ್ಶೇಷವಾಗಿ ಅಂತ ಹೇಳ್ತಾರ. ವಿದ್ಯಾರ್ಥಿಗಳಿಗೆ 4 ಐಸ್ ಕ್ರೀಮ್ ಕಡ್ಡಿಗಳನ್ನ ಬಳಸಿ, ನೋಡ್ರಿ, 4 ಐಸ್ ಕ್ರೀಮ್ ಕಡ್ಡಿಗಳನ್ನ ಬಳಸಿ ಚೌಕಗಳನ್ನ ಮಾಡಲು ತಿಳಿಸಿ. 148 ಕಡ್ಡಿಗಳನ್ನ ಬಳಸಿ ಎಷ್ಟು ಚೌಕಗಳನ್ನ ಮಾಡಬಹುದು ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ, ಭಾಜ್ಯ 148, ಭಾಜಕ 4. ನೋಡ್ರಿ, ಮೊದಲನೇ ಸಂಖ್ಯೆ 1. ಈ ಭಾಗಾಕಾರವನ್ನು ಯಾವಾಗ್ಲೂ ದೊಡ್ಡ ಸಂಖ್ಯೆಯಿಂದ ಪ್ರಾರಂಭ ಮಾಡಬೇಕು. ಅಂದ್ರ ಇದು ಬಿಡಿ 10 100ರಿಂದ ಸ್ಟಾರ್ಟ್ ಮಾಡ್ತೀವಿ. ಈಗ 1ರಿಂದ 4ರ ಗುಂಪು ಮಾಡಕ್ಕಾಗಲ್ಲ. ನೆಕ್ಸ್ಟ್ ಸಂಖ್ಯೆ ತಗೋರಿ, 14 ತಗೋರಿ. 14ರಿಂದ 4ರ ಎಷ್ಟು ಗುಂಪುಗಳನ್ನ ಮಾಡಬಹುದು ಅಂದ್ರ ಇಲ್ಲಿ 3 ಮಾಡಬಹುದು. ಅಂದ್ರ ಇನ್ನು ಉಳಿಯುತ್ತಲ್ಲ ಅದನ್ನೇ ಶೇಷ ಅಂತ ತಗೊಂತೀವಿ. 4 3 12. 12 ಇಲ್ಲಿ ಬರದ್ವಿ.
4ರೊಳಗ 2 ಹೋದ್ರ 2, 1ರೊಳಗ 1 ಹೋದ್ರ 0. 8ಅನ್ನ ಇಳಿಸ್ಕೊಂತೀರಿ. 4 ಎಷ್ಟ್ಲೆ 28, ಇದು 28 ಆತು. 4 ಎಷ್ಟ್ಲೆ 28, 4 7 28, 28ರಲ್ಲಿ 28ಅನ್ನ ಕಳೆದ್ರ 0 ಬರುತ್ತೆ. 0 ಶೇಷವಾಗಿ ಬಂದ್ರ ಅದಕ್ಕೆ ನಿಶೇಷವಾಗಿ ಭಾಗಾಕಾರ ಮಾಡುವುದು ಅಂತ ಹೇಳ್ತಾರೆ. ತಿಳಿದಿರಲಿ. ಯಾವ ಸಂಖ್ಯೆಯನ್ನ ಭಾಗಿಸಬೇಕಾಗಿದೆಯೋ ಅದನ್ನ ಭಾಜ್ಯ ಎನ್ನುತ್ತಾರೆ. ಯಾವ ಸಂಖ್ಯೆಯಿಂದ ಭಾಜ್ಯವನ್ನ ಭಾಗಿಸಲಾಗುತ್ತಿದೆಯೋ ಅದನ್ನ ಭಾಜಕ ಎನ್ನುತ್ತಾರೆ. ಈ ಹಿಂದಿನ ಉದಾಹರಣೆಯಲ್ಲಿ ನೋಡಿದ್ವಿ. ಭಾಗಾಕಾರದ ಫಲಿತಾಂಶವನ್ನ ಭಾಗಲಬ್ಧ ಎನ್ನುತ್ತಾರೆ. ಭಾಗಾಕಾರದ ಫಲಿತಾಂಶವನ್ನ ಭಾಗಲಬ್ಧ ಎನ್ನುತ್ತಾರೆ. ಭಾಗಾಕಾರದ ನಂತರದಲ್ಲಿ ಭಾಜ್ಯದಲ್ಲಿ ಉಳಿಯುವುದನ್ನ ಶೇಷ ಎನ್ನುತ್ತಾರೆ. ಭಾಗಾಕಾರದ ನಂತರ ಭಾಜ್ಯದಲ್ಲಿ ಉಳಿಯುವುದನ್ನ ಶೇಷ ಎನ್ನುತ್ತಾರೆ. ಹೌದು, ಯಾವಾಗಲೂ ಶೇಷವು ಭಾಜಕಕ್ಕಿಂತ ಚಿಕ್ಕದಾಗಿರುತ್ತದೆ. ನೀವು ಹೈಯರ್ ಕ್ಲಾಸಿಗೆ ಹೋದ್ರಿ ಅಂದ್ರ ಇದನ್ನ ಹೆಂಗ್ ಬರಿತೀವಿ ಅಂದ್ರ ಇದನ್ನ ಬಿ ಕ್ಯೂ ಆರ್ ಅಂತ ತೊಗೊಂತೀವಿ. ಹೈಯರ್ ಕ್ಲಾಸ್ ಅಂದ್ರ 10ನೇ ಕ್ಲಾಸ್ನೊಳಗೆ ಇದನ್ನೆಲ್ಲ ಕಲಿತೀರಿ ನೀವು. ಸುಮ್ನೆ ಹಂಗ ಇರ್ಲಿ ಅಂತ ಹೇಳಿ ನಾನು. ಇದು ಭಾಜಕ, ಇದು ಭಾಗಲಬ್ಧ, ಇದು ಶೇಷ. ಇದಕ್ಕ ಇಂಗ್ಲಿಷ್ನೊಳಗ ಡಿವಿಡೆಂಡ್, ಡಿವೈಸರ್, ಕೋಶನ್, ರಿಮೈಂಡರ್ ಅಂತ ಹೇಳ್ತಾರ. ರಿಮೈಂಡರ್ ಯಾವಾಗ್ಲೂ ಭಾಜಕಕ್ಕಿಂತ ಅಂದ್ರ ಶೇಷ ಯಾವಾಗ್ಲೂ ಭಾಗಿಸುವ ಸಂಖ್ಯೆಗಿಂತ ಕಡಿಮೆ ಇರುತ್ತಾ ಅನ್ನೋದು ನಿಯಮ. ಇಲ್ಲಿ ಚಿಕ್ಕದಾಗಿರುತ್ತದೆ ನೋಡ್ರಿ. ಭಾಗಿಸು 7434ಅನ್ನ ಎಷ್ಟರಿಂದ 6ರಿಂದ ಭಾಗಿಸ್ಬೇಕೀಗ. 6 ಸರಿನಾ? 7 ನೋಡ್ರಿ, 6ರಿಂದ ದೊಡ್ಡ ಸಂಖ್ಯೆಯಿಂದ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ 1000 ಸ್ಥಾನದಿಂದ ಸ್ಟಾರ್ಟ್ ಮಾಡ್ತೀನಿ. 7ರಿಂದ 6 ಎಷ್ಟು ಗುಂಪು ಮಾಡ್ಬೋದು? 1. ಸರಿನಾ? 6 ಒಂದ್ಲೆ 6, 7ರೊಳಗ 6ಅನ್ನ ಕಳಿಬೇಕು. ಎಷ್ಟು ಬರುತ್ತ? 1. ನೆಕ್ಸ್ಟ್ ಈ ಸಂಖ್ಯೆಯನ್ನ ಕೆಳಗಿಳಿಸ್ಕೊಡ್ರಿ. ಈಗ 14 ಆತು. 14ರಿಂದ 6 ಎಷ್ಟು ಗುಂಪು ಮಾಡ್ಬೋದು? 2. 6 2 12. 14ರೊಳಗ 12ಅನ್ನ ಕಳೀರಿ. 4ರೊಳಗ 2 ಹೋದ್ರ 2, 1ರೊಳಗ 1 ಹೋದ್ರ 0. ಮುಂದಿನ ಸಂಖ್ಯೆಯನ್ನ ಇಳಿಸ್ಕೋಬೇಕಿಲ್ಲೇ. ಮುಂದಿನ ಸಂಖ್ಯೆ ಎಷ್ಟೈತಿ? 3 ಐತಿ. 23ರಿಂದ 6 ಎಷ್ಟು ಗುಂಪು ಮಾಡ್ಬೋದು? 3. ಅಂದ್ರ 6 3 18. 18 ಆಯ್ತು ನೋಡ್ರಿ. 3ರೊಳಗ 8 ಹೋಗಕ್ಕಾಗಲ್ಲ, ಪಕ್ಕದ ದಶಕ ಹತ್ತೋರಿ. 13ರೊಳಗ 8 ಹೋದ್ರ 5. ತಗೊಂಡಿದ್ದ ದಶಕ ಒಳಗ್ ಕೊಡ್ರಿ, ಇದಕ್ ಕೂಡಿಸ್ಕೊಡ್ರಿ. 2ರೊಳಗ 2 ಹೋದ್ರ 0. ಸರಿನಾ? ಮುಂದಿನ ಸಂಖ್ಯೆಯನ್ನು ಇಳಿಸ್ಕೊಡ್ರಿ. 4 ನೋಡ್ರಿ. 54ರಿಂದ 6 ಎಷ್ಟು ಗುಂಪು ಮಾಡ್ಬೋದು? 9. 6 9 54. 54 ನೋಡ್ರಿ. 4ರೊಳಗ 4 ಹೋದ್ರ 0. 5ರೊಳಗ 5 ಹೋದ್ರ 0. ಭಾಗಲಬ್ಧ ಎಷ್ಟು ಬರುತ್ತ? 1239. 1239 ಸರಿ. ಖಾಲಿ ಜಾಗವನ್ನ ಸೂಕ್ತ ಉತ್ತರಗಳಿಂದ ತುಂಬು. 42 ಭಾಗಾಕಾರ 6 ಅಂದ್ರ ಇಲ್ಲಿ ಎಷ್ಟು ಬರುತ್ತ? 7 ಬರುತ್ತ. 7 6 42 ನೋಡ್ರಿ. 24 ಭಾಗಾಕಾರ 8 = 3. ಇದರಲ್ಲಿ ಭಾಜ್ಯ ಸಂಖ್ಯೆ 24. ಭಾಜ್ಯ ಎಷ್ಟು ಅಂದ್ರೆ 24. 45 ಭಾಗಾಕಾರ 9 = 5. ಇದರಲ್ಲಿ 9 ಭಾಜಕ. 9 ಭಾಜಕ. ಭಾಜಕವನ್ನ ಸೂಚಿಸುತ್ತದೆ. 72 ಭಾಗಾಕಾರ 8. ಇದರಲ್ಲಿ ಭಾಗಲಬ್ಧ
ಮತ್ತು ಶೇಷ ನೋಡ್ರಿ ಒಂದ್ಸರಿ ತೋರಿಸ್ಬಿಡ್ತೀನಿ. 72 ಭಾಗಾಕಾರ 8. 8 9 72. 2 2 ಹೋದ್ರ 0, 7 7 ಹೋದ್ರ 0. ಇದು ಭಾಗಲಬ್ಧ. ಭಾಗಲಬ್ಧ ಎಷ್ಟು ಬಂತು? 9. ಶೇಷ ಎಷ್ಟಿದೆ? 0. ಶೇಷ 0. ಭಾಗಿಸು. ಈಗ 2 88 2ರಿಂದ ಭಾಗಿಸ್ಬೇಕು. ನೋಡ್ರಿ 8ರಿಂದ 2 ಎಷ್ಟು ಗುಂಪು ಮಾಡಬಹುದು? 4 ಗುಂಪು. 8 8 ಕಳೀರಿ 0. ಈ 8 ಇಳಿಸ್ಕೊಡ್ರಿ. 8 ಅಂದ್ರ 8ರ 4 ಗುಂಪು ಮಾಡಬಹುದು. 2 4 8 0. ಜಸ್ಟ್ ಭಾಗಿಸೋದು. 7 ನೋಡ್ರಿ 9ರಿಂದ ಸ್ಟಾರ್ಟ್ ಮಾಡ್ಬೇಕು. 9ರಿಂದ 7 ಎಷ್ಟು ಗುಂಪು ಮಾಡಬಹುದು? 1. 9ರಲ್ಲಿ 7 ಕಳೀರಿ. 9ರಲ್ಲಿ 7 ಹೋದ್ರ 2. ಈ ಸಂಖ್ಯೆ ಮುಂದಿನ ಸಂಖ್ಯೆಯನ್ನ ಇಳಿಸ್ಕೊರಿ. 21 ಆತು. 21ರಿಂದ 7 ಎಷ್ಟು ಗುಂಪು ಮಾಡಬಹುದು? 3. ಈಗ 3 7 21. 21ರಲ್ಲಿ 21 ಕಳೆದ್ರ 0. ಶೇಷ 0 ಬರುತ್ತೆ. 5ರಿಂದ 850 5ರಿಂದ ಭಾಗಾಕಾರ ಮಾಡ್ರಿ ಅಂತ ಹೇಳ್ಯಾರ. ಈ 100ರ ಸ್ಥಾನದಿಂದ ಆರಂಭ ಮಾಡ್ತೀವಿ. ಅಂದ್ರ 8ರಿಂದ 5 ಎಷ್ಟು ಗುಂಪು ಮಾಡಬಹುದು? 1. 5 1 5. 8ರಲ್ಲಿ 5 ಕಳೆದ್ರ 3. ಮುಂದಿನ ಸಂಖ್ಯೆ 5 ಇಳಿಸ್ಕೊರಿ. 35 ಆತು. 35ರಿಂದ 5 ಎಷ್ಟು ಗುಂಪು ಮಾಡಬಹುದು? 7 ಗುಂಪನ್ನ ಮಾಡಬಹುದು. 35. 5ರಲ್ಲಿ 5 ಹೋದ್ರ 0. 3ರಲ್ಲಿ 3 ಹೋದ್ರ 0. ಮುಂದಿನ ಸಂಖ್ಯೆ 0ನ್ನ ಇಳಿಸ್ಕೊರಿ. 0ಯಿಂದ 5 ಎಷ್ಟು ಗುಂಪು ಮಾಡಬಹುದು? ಮಾಡಕ್ ಸಾಧ್ಯ ಇಲ್ಲ. ಅದಕ್ಕೆ ಇಲ್ಲಿ 0 ಕೊಟ್ಟು 0 ಒಳಗ 0ನ್ನ ಕಳೆದ್ರ 0. 170 ಭಾಗಲಬ್ಧ. ನಾಲ್ಕನೇ ಲೆಕ್ಕ ನೋಡ್ರಿ. 6ರಿಂದ 792 ಭಾಗಾಕಾರ ಮಾಡ್ರಿ ಅಂತ ಹೇಳ್ಯಾರ. ಈಗ 7ರಿಂದ ಸ್ಟಾರ್ಟ್ ಮಾಡ್ಬೇಕು. 7ರಿಂದ 6 ಎಷ್ಟು ಗುಂಪು ಮಾಡಬಹುದು? 1. 6. 7ರೊಳಗ 6 ಹೋದ್ರ 1. 9ನ್ನ ಇಳಿಸ್ಕೋಬೇಕೀಗ. ನೋಡ್ರಿ 19ರಿಂದ 6 ಎಷ್ಟು ಗುಂಪು ಮಾಡಬಹುದು? 3. 3 6 18. ಈಗ 19ರಲ್ಲಿ 18ನ್ನ ಕಳೆದ್ರ 9ರಲ್ಲಿ 8 ಹೋದ್ರ 1. 1ರೊಳಗ 1 ಹೋದ್ರ 0. ಮುಂದಿನ ಸಂಖ್ಯೆ 2ನ್ನ ಇಳಿಸ್ಕೊರಿ. ನೋಡ್ರಿ 12ರಿಂದ 6 ಎಷ್ಟು ಗುಂಪು ಮಾಡಬಹುದು? 2. ಅಂದ್ರ 6 7 12. 12ರೊಳಗ 12 ಹೋದ್ರ 0. 2ರೊಳಗ 2 0. 1ರೊಳಗ 1 ಹೋದ್ರ 0. 8462 ಭಾಗಾಕಾರ 4. 8ರಿಂದ ಸ್ಟಾರ್ಟ್ ಆರಂಭ ಮಾಡ್ರಿ. ನೋಡ್ರಿ 8ರಿಂದ 4 ಎಷ್ಟು ಗುಂಪು ಮಾಡಬಹುದು? 2. 2 4 8. 8ರೊಳಗೆ 8 ಹೋದ್ರ 0. 4ನ್ನ ಇಳಿಸ್ಕೊರಿ. 4ರಿಂದ 4 ಎಷ್ಟು ಗುಂಪು ಮಾಡಬಹುದು? 1. 4ರಲ್ಲಿ 4ನ್ನ ಕಳೆದ್ರ 0. ಈಗ ನೆಕ್ಸ್ಟ್ 6ನ್ನ ಇಳಿಸ್ಕೊರಿ. 6ರಿಂದ 4 ಎಷ್ಟು ಗುಂಪು ಮಾಡಬಹುದು? 1. ಅಂದ್ರ 4 1 4. 6ರಲ್ಲಿ 4 ಹೋದ್ರ 2. ಮುಂದಿನ ಸಂಖ್ಯೆ 4ನ್ನ ಇಳಿಸ್ಕೊರಿ. 24 ಆತು. 24ರಿಂದ 4 ಎಷ್ಟು ಗುಂಪು ಮಾಡಬಹುದು? 6. 6 ಗುಂಪು ಮಾಡಬಹುದು. 24 ಅಂದ್ರ 6 4 24. 24ರಲ್ಲಿ 24ನ್ನ ಕಳೆದ್ರ ಶೇಷ 0 ಬರುತ್ತೆ. 9567 9ರಿಂದ ಭಾಗಾಕಾರ ಮಾಡ್ರಿ ಅಂತ ಹೇಳ್ಯಾರ. 9ರಿಂದ ಸ್ಟಾರ್ಟ್ ಮಾಡ್ತೀರಿ. ಈಗ 9ರಿಂದ 9 ಎಷ್ಟು ಗುಂಪು ಮಾಡಬಹುದು? 1. 9 1 9 0. ನೆಕ್ಸ್ಟ್ 5ನ್ನ ಇಳಿಸ್ಕೊರಿ. 5ರಿಂದ 9 ಗುಂಪು ಮಾಡಕ್ ಆಗಂಗಿಲ್ಲ. ಆದ್ರಿಂದ ಇಲ್ಲಿ 0 ಕೊಟ್ಟು ಮುಂದಿನ ಸಂಖ್ಯೆ ಇಳಿಸ್ಕೋಬೇಕೀಗ.
ಆರನ್ನ ಇಳಿಸ್ಕೊಂಡ್ವಿ. 56 56ರಿಂದ 9ರ ಎಷ್ಟು ಗುಂಪು ಮಾಡ್ಬೋದು? 56ರಿಂದ 9ರ 5 ಗುಂಪು 6 ಗುಂಪು ಮಾಡ್ಬೋದು. ಅಂದ್ರ 9 6 54 54 ನೋಡ್ರಿ. 56ರಲ್ಲಿ 54 ಕಳಿಬೇಕು. 6ರೊಳಗ 4 ಹೋದ್ರ 2, 5ರೊಳಗ 5 ಹೋದ್ರ 0. ಮುಂದಿನ ಸಂಖ್ಯೆ ಈಗ ಇಲ್ಲಿ ಮುಂದಿನ ಸಂಖ್ಯೆ ಇಳಿಸ್ಕೊಂಡ್ವಿ. 6ಅನ್ನ ಇಳಿಸ್ಕೊಂಡಿವಿ ಇಲ್ಲೇ. ನೆಕ್ಸ್ಟ್ ಮುಂದಿನ ಸಂಖ್ಯೆ 7ಅನ್ನ ಇಳಿಸ್ಕೋಬೇಕು ಇಲ್ಲೇ. 7 27 ಆಯ್ತು. 27ರಿಂದ 9ರ ಎಷ್ಟು ಗುಂಪು ಮಾಡ್ಬೋದು? 3. 27 7ರೊಳಗೆ 7 ಹೋದ್ರ 0, 2ರೊಳಗೆ 2 ಹೋದ್ರ 0. 1063 ಭಾಗಲಬ್ಧ ಬರುತ್ತೆ. ಮುಂದಿನ ಸಮಸ್ಯೆಗಳನ್ನ ಬಿಡಿಸು. ನೋಡ್ರಿ, 4 ವಿದ್ಯಾರ್ಥಿಗಳು ಒಂದು ಬೆಂಚಿನಲ್ಲಿ ಕುಳಿತುಕೊಳ್ಳಲು ಸಾಧ್ಯವಾದರೆ 64 ವಿದ್ಯಾರ್ಥಿಗಳು ಕುಳಿತುಕೊಳ್ಳಲು ಎಷ್ಟು ಬೆಂಚುಗಳು ಬೇಕು? ಅಂದ್ರೆ 64 ಭಾಗಾಕಾರ 4 ಮಾಡಬೇಕು ಅಂತ. 6ರಿಂದ 4ರ ಎಷ್ಟು ಗುಂಪು ಮಾಡ್ಬೋದು? 1, 4 1 4, 6ರೊಳಗ 4 ಹೋದ್ರ 2, ಈ 4ಅನ್ನ ಇಳಿಸ್ಕೊರಿ. 24 ಆಯ್ತು. 24ರಿಂದ 4ರ ಎಷ್ಟು ಗುಂಪು ಮಾಡ್ಬೋದು? 6. 24ರಲ್ಲಿ 24 ಹೋದ್ರ 0, 0 ಶೇಷ ಏನ್ ಬಂತು? 0. ಒಟ್ಟು ಎಷ್ಟು ಬೆಂಚುಗಳು ಬೇಕು? 16 ಬೆಂಚುಗಳು ಬೇಕು. 16 ಬೆಂಚುಗಳು ಬೇಕು. ಎರಡನೇ ಲೆಕ್ಕ ನೋಡ್ರಿ. 8 ಬಾಕ್ಸ್ಗಳಲ್ಲಿ 240 ಕ್ಯಾಂಡಲ್ಗಳನ್ನ ಸಮನಾಗಿ ಜೋಡಿಸಲಾಗಿದೆ. ಪ್ರತಿ ಬಾಕ್ಸ್ ನಲ್ಲಿರುವ ಕ್ಯಾಂಡಲ್ಗಳ ಸಂಖ್ಯೆ ಎಷ್ಟು ಅಂತ ಹೇಳ್ಯಾರ. ಅಂದ್ರ 240 ಭಾಗಾಕಾರ 8 ಮಾಡ್ಬೇಕು ಅಂತ ನೋಡ್ರಿ. 100ರ ಸ್ಥಾನದೊಳಗೆ 2 ಐತಿ. 2ರಿಂದ 8ರ ಗುಂಪು ಮಾಡಕ್ಕಾಗಲ್ಲ. ಅದಕ್ಕ ಮುಂದಿನ ಸಂಖ್ಯೆನ ತಗೋರಿ. 24 ತಗೊಂಡ್ರಿ. 24ರಿಂದ 8ರ ಎಷ್ಟು ಗುಂಪು ಮಾಡ್ಬೋದು? 3. 8 3 24. 24ರಲ್ಲಿ 24ಅನ್ನ ಕಳೀರಿ. 0, 4ರೊಳಗೆ 4 ಹೋದ್ರ 0, 2ರೊಳಗೆ 2 ಹೋದ್ರ 0. ಮುಂದಿನ ಸಂಖ್ಯೆನ ಇಳಿಸ್ಕೊರಿ. 0. ಇದು 0 ಒಳಗ 8ರ ಗುಂಪು ಮಾಡಕ್ಕಾಗಲ್ಲ. ಅದಕ್ಕೆ ಇಲ್ಲೇನು ಒಂದು 0 ಕೊಡ್ತೀರಿ. 0 ಒಳಗ 0 ಹೋದ್ರ 0. ಒಟ್ಟು ಎಷ್ಟು? 30 ಕ್ಯಾಂಡಲ್ಗಳನ್ನ ಪ್ರತಿ ಬಾಕ್ಸ್ ನಲ್ಲಿ 30 ಕ್ಯಾಂಡಲ್ಗಳನ್ನ ಪ್ರತಿ ಬಾಕ್ಸ್ ನಲ್ಲಿರುವ ಕ್ಯಾಂಡಲ್ಗಳ ಸಂಖ್ಯೆ 30. ಮೂರು 255 ವಿದ್ಯಾರ್ಥಿಗಳು ಪ್ರವಾಸಕ್ಕೆ ಹೊರಟಿರುತ್ತಾರೆ. ಅವರು 5 ಬಸ್ಗಳಲ್ಲಿ ಪ್ರಯಾಣಿಸಿದರೆ ಪ್ರತಿ ಬಸ್ನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಹೇಳಾರ. ಈಗ ಒಟ್ಟು ಹೋಗ್ತಾ ಇರೋರು 255 ವಿದ್ಯಾರ್ಥಿಗಳು. ಎಷ್ಟು ಬಸ್ಸಲ್ಲಿ ಹೊಂಟಾರ? 5 ಬಸ್ಸಲ್ಲಿ ಹೊಂಟಾರ. ಪ್ರತಿ ಬಸ್ನಲ್ಲಿ ಎಷ್ಟು ಜನ ಅದಾರ ಅಂತ ನೋಡ್ರಿ. 100ರಿಂದ ಆರಂಭ ಮಾಡ್ರಿ. ಅದ್ರ 2ರಿಂದ 5ರ ಗುಂಪು ಮಾಡಕ್ಕಾಗಲ್ಲ. ಮುಂದಿನ ಸಂಖ್ಯೆಯನ್ನು ತೋರಿ. 25 ಆಯ್ತು. 25ರಿಂದ 5ರ ಎಷ್ಟು ಗುಂಪು ಮಾಡಬಹುದು? 5 ಮಾಡಬಹುದು. 5 5 25. 5ರೊಳಗೆ 5 ಹೋದ್ರ 0, 2ರೊಳಗೆ 2 ಹೋದ್ರ 0. ಮುಂದಿನ ಸಂಖ್ಯೆನ ಇಳಿಸ್ಕೊರಿ. 5ರಿಂದ 5ರ ಎಷ್ಟು ಗುಂಪು ಮಾಡಬಹುದು? 1. 5ರಲ್ಲಿ 5ಅನ್ನ ಕಳೆದು ಬಿಡ್ರಿ. 0. ಅಂದ್ರ ಪ್ರತಿ ಬಸ್ಸಿನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 51.
4ನೇ ಲೆಕ್ಕ ನೋಡ್ರಿ. ಒಂದು ರೈಲು ಗಾಡಿಯು 6 ಗಂಟೆಯಲ್ಲಿ 672 ಕಿಲೋಮೀಟರ್ ಕ್ರಮಿಸುತ್ತದೆ. ಅದು 1 ಗಂಟೆಯಲ್ಲಿ ಕ್ರಮಿಸಿದ ಸರಾಸರಿ ದೂರ ಎಷ್ಟು? 672 ಕಿಲೋಮೀಟರ್ ಕ್ರಮಿಸೈತಿ ಎಷ್ಟು ಗಂಟೆ ಒಳಗ ಅಂದ್ರ 6 ಗಂಟೆ ಒಳಗ. 6 1 6, 6 ಒಳಗ 6 0, 7 ಎಳಿಸ್ಕೊಂಡ್ರಿ. 6 1 6, 7 6 ಹೋದ್ರ 1, 2 ಎಳಿಸ್ಕೊಂಡ್ರಿ. 12ರಿಂದ 6 ಎಷ್ಟು ಗುಂಪು ಮಾಡ್ಬೋದು? 2. 12ರಲ್ಲಿ 12 ಹೋದ್ರ 0 0. ಅಂದ್ರ ಪ್ರತಿ ಗಂಟೆಯಲ್ಲಿ ಅದು ಎಷ್ಟು ಕ್ರಮಿಸುತ್ತದೆ? 112 ಕಿಲೋಮೀಟರ್ ಪ್ರತಿ ಗಂಟೆಯಲ್ಲಿ 112 ಕಿಲೋಮೀಟರ್ ಕಿಮಿ ಕ್ರಮಿಸುತ್ತದೆ. ಒಬ್ಬ ಕೆಲಸಗಾರನು ಒಂದು ವಾರಕ್ಕೆ 952 ರೂಪಾಯಿಯನ್ನ ಸಂಪಾದಿಸುತ್ತಾನೆ. ಹಾಗಾದರೆ ಅವನ ಒಂದು ದಿನದ ಸಂಪಾದನೆ ಎಷ್ಟು? ನಮ್ಗೆ ಗೊತ್ತಿರ್ಬೇಕು. ಏನಂದ್ರ ಒಂದು ವಾರ ಅಂದ್ರ 7 ದಿನ. ಒಂದು ವಾರ ಇಸ್ ಈಕ್ವಲ್ ಟು 7 ದಿನ. ಸರಿನಾ? ಈಗ ಒಂದು ದಿನದ ಸಂಪಾದನೆ ಅಂತ ಕೇಳ್ಯಾರ. ಅದಕ್ಕ 952 ಭಾಗಾಕಾರ 7 ಮಾಡಬೇಕು. 7 1 7, 9ರೊಳಗ 7 ಹೋದ್ರ 2, 5 ಎಳಿಸ್ಕೊರಿ. 7 3 21 ನೋಡ್ರಿ. 4, 2ರೊಳಗ 2 ಹೋದ್ರ 0, 2 ಎಳಿಸ್ಕೊರಿ. 7 6 42, 42ರೊಳಗ 42 ಹೋದ್ರ 0 0, ಶೇಷ 0 ಬಂತು. ಅವನು ಒಂದು ದಿನದ ಸಂಪಾದನೆ ಎಷ್ಟಾಯ್ತು? ಒಂದು ದಿನದ ಸಂಪಾದನೆ ರೂಪಾಯಿ 136. 6ನೇ ಲೆಕ್ಕ. ಸ್ವಾತಂತ್ರ್ಯ ದಿನಾಚರಣೆಯ ದಿನ ಪ್ರತಿ ಮಗುವಿಗೆ 3 ಚಾಕ್ಲೇಟ್ಗಳಂತೆ ಒಟ್ಟು 246 ಚಾಕ್ಲೇಟ್ಗಳನ್ನ ಹಂಚಲಾಯಿತು. ಎಷ್ಟು ಮಕ್ಕಳಿಗೆ ಚಾಕ್ಲೇಟ್ಗಳು ದೊರೆತಂತಾಯಿತು ಅಂತ ಕೇಳಾರ. ಒಟ್ಟು ಚಾಕ್ಲೇಟ್ಗಳು 246. ಒಂದು ಮಗುವಿಗೆ ಎಷ್ಟು ಕೊಟ್ರ? 3 ಅಂತ. ಎಷ್ಟು ಮಕ್ಕಳಿಗೆ ಚಾಕ್ಲೇಟ್ ದೊರೆತವು ಅಂತ ನೋಡ್ರಿ. ಈ ಕಡೆಯಿಂದ ಸ್ಟಾರ್ಟ್ ಮಾಡ್ರಿ. 24 ತಗೊಳ್ಳಿ. 3 ಎಷ್ಟಲೆ 24? 8ಲೆ. 24ರಲ್ಲಿ 24 ಹೋದ್ರ 0, 6 ಎಳಿಸ್ಕೊರಿ. 6ರಿಂದ 3 ಎಷ್ಟು ಗುಂಪು ಮಾಡ್ಬೋದು? 2. ಅಂದ್ರ ಎಷ್ಟು ಮಕ್ಕಳಿಗೆ ಹಂಚಿದಂತಾಯ್ತು? 82 ಮಕ್ಕಳಿಗೆ ಹಂಚಿದಂತಾಯ್ತು. ಇದಿಷ್ಟು ಈ ವಿಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರ ಲೈಕ್ ಮಾಡಿ. ಈ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಆ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.